ಕೆಲವರು ವೃಷಭ ರಾಶಿಯವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಏಕೆಂದರೆ ಒಂದೊಂದು ಸಮಯದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಂದರೆ ಅವ್ರು 2-3 ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಆ ಕೆಲಸ ಇಷ್ಟ ಇಲ್ಲ ಅಂತಂದರೆ ಯಾರು ಏನೇ ಹೇಳಿದ್ರು ಕೂಡ ಅದ್ರ ಕಡೆ ಗಮನ ಕೊಡೋದಿಲ್ಲ, ಕೆಲಸ ಮಾಡೋದೇ ಇಲ್ಲ. ಆ ರೀತಿ ಒಂದು ಸ್ವಲ್ಪ ಭೋಗ ವಿಲಾಸದ ಕಡೆ ಒಂದು ಮುಖ ಮಾಡುವಂಥ ಎಷ್ಟೋ ಜನ ನೋಡ್ಬೋದು. ವೃಷಭ ರಾಶಿಯವರು ಸುಮ್ಮನೆ ಏನೋ ಎಂಜಾಯ್ ಮಾಡ್ಕೊಂಡಿರೋದು ಜೀವನವನ್ನು, ಇರೋ ದುಡ್ಡೆಲ್ಲ ಹಣವನ್ನು ವ್ಯರ್ಥ ಮಾಡುವಂಥದ್ದು, ಈ ರೀತಿಯೂ ಕೂಡ ಮಾಡ್ತಾ ಇರ್ತಾರೆ. ಇದು ಒಳ್ಳೆಯದಲ್ಲ. ನಿಮಗೆ ಇದ್ರ ಬಗ್ಗೆ ಆಸಕ್ತಿ ಇರುತ್ತೆ, ಅದನ್ನು ಕಂಟ್ರೋಲಿಂಗ್ ಮಾಡಬೇಕು ನೀವು. ಅದನ್ನು ಮಾಡಿಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ನೊಂದು ಒಳ್ಳೆ ವಿಚಾರ ನಿಮ್ಗೆ ತಿಳಿಸ್ತೀನಿ ನೋಡಿ. ಯಾರು ಈ ಒಂದು ಹೆಣ್ಣು ಮಕ್ಕಳನ್ನ ಮದುವೆ, ವೃಷಭ ರಾಶಿಯವರ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತೀರಾ, ಈ ಮದುವೆ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನೀವು ತಂದುಕೊಳ್ತೀರ, ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ. ಯಾಕಂದರೆ ನಿಮ್ಮಲ್ಲಿರುವಂತಹ ಆ ಹೊಂದಾಣಿಕೆ. ಯಾಕೆ ಇವ್ರಿಗೆ ಸಮಸ್ಯೆ ಬರುತ್ತೆ ಅಂತಂದರೆ ನೋಡಿ, ಕುಟುಂಬ ಅಂತ ಬಂದಾಗ ಇವರು ತುಂಬ ಒಂದು ಏನು ಹೇಳ್ತಾರೆ ಅದ್ರ ಮೇಲೆ ಅವಲಂಬನೆ ಆಗಿಬಿಟ್ಟಿರ್ತಾರೆ. ತುಂಬ ಪ್ರೀತಿ ಮಾಡ್ತಾರೆ ಕುಟುಂಬವನ್ನು. ಈಗ ಬರೀ ಗಂಡ ಹೆಂಡತಿ ಅಷ್ಟೇ ಅಲ್ಲ, ಮಕ್ಕಳಾಗ್ಬೋದು ಅಥವಾ ತಂದೆ ತಾಯಿಗಳನ್ನಾಗ್ಬೋದು, ತುಂಬ ಹೆಚ್ಚಿನದಾಗಿ ಪ್ರೀತಿ ಮಾಡ್ತಾರೆ. ನೋಡಿ, ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಲ್ಲಿ ಕೋಪ ಇದ್ದೇ ಇರುತ್ತೆ. ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಅವರೇನು ಬೇರೆ ಅವ್ರ ಮೇಲೆ ಏನೋ ಬೇರೆ ಕೋಪಗಳಿರೋದಲ್ಲ. ಅವ್ರಿಗೆ ಯಾವಾಗ ಒಂದು ಕಡೆ ಪ್ರೀತಿ ಹೆಚ್ಚಾಗಿರುತ್ತೆ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಅವರ ಮೇಲೆ ಏನೋ ಒಂದು ಕಾರಣಾಂತರಗಳಿಂದ ಕೋಪ ಕೂಡ ಬರುವಂಥದ್ದು ಇರುತ್ತೆ. ಯಾಕಂದರೆ ಏನೋ ಅವ್ರ ಒಂದು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರ್ತಾರೆ, ಆ ರೀತಿ ಇರುವಂಥದ್ದು ಇರುತ್ತೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ, ಕೆಲವೊಂದು ಕೋಪ ಮಾಡ್ಕೊಳ್ಳುವಂಥದ್ದು, ಸಮಸ್ಯೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾರು ಅವರ ಸಂಗಾತಿ ಇರ್ತೀರಾ, ಭಾಳ ಸಂಗಾತಿ ಇರುವಂಥದ್ದಾಗ್ಬೋದು, ಮನೇಲಿ ಯಾರು ಇರ್ತೀರಾ ಅವ್ರು ಅರ್ಥ ಮಾಡಿಕೊಂಡ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ಆ ಕೋಪಕ್ಕೊಳಗಾಗಿ ದೂರ ಉಳಿಯುವಂಥದ್ದು, ಒಬ್ರಿಗೊಬ್ರು ಮಾತಾಡದಲ್ಲಿರುವಂಥದ್ದು, ಇದು ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಹೇಳಿದೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಮಾಡ್ಕೊಳ್ತೀರಾ ಅಂತ, ಇದೇ ಆಗುವಂಥದ್ದು. ಈಗ ಮದುವೆ ಆದಮೇಲೆ ಕೂಡ ಯಾರು ಹೆಣ್ಣಾಗಲಿ ಗಂಡಾಗಲಿ ಮದುವೆ ಆಗಿರ್ತೀರಾ, ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀರಾ, ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ಕೊಂಬಿಡೋದು, ಈ ರೀತಿ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು. ಇನ್ನು ಯಾವುದಾದ್ರೂ ವೃಷಭ ರಾಶಿ ಹೆಣ್ಣು ನಿಮಗೆ ಮದುವೆ ಆಗಿ ಬಂದ್ಲು ಅಂತಂದರೆ ನೀವು ಅದೃಷ್ಟವಂತರು ಅಂತ ಹೇಳಿದೆ. ಯಾಕಂದರೆ ಆ ಕುಟುಂಬವನ್ನು ಅಷ್ಟೇ ಚೆನ್ನಾಗಿ ಆ ಒಂದು ಹೆಣ್ಣು ಮಗು ನೋಡ್ಕೊಳ್ತಾಳೆ ಅಂತ. ಆದರೆ ಯಾಕೆಂದರೆ ನಾರಿ ಒಲಿದರೆ ಮಾರಿ ಆ ಥರ ಏನೋ ಹೇಳ್ತಾರಲ್ಲ, ಆ ರೀತಿ ಅದು ಆಪೋಸಿಟ್ಟು ಕೂಡ ಅವ್ರಿಗೆ ಇರುತ್ತೆ. ನೀವು ಅದನ್ನು ಕೂಡ ತಿಳ್ಕೊಳ್ಬೇಕು. ಚೆನ್ನಾಗಿರ್ತಾರೆ, ಚೆನ್ನಾಗಿ ನಿಯತ್ತಿಂದ ಕೆಲಸ ಮಾಡ್ತಾ ಇರ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರಿಗೇನಾದರೂ ಸಮಸ್ಯೆ ಮಾಡಿದ್ರೆ ಎಷ್ಟೋ ಜನ ನೋಡ್ಬೋದು, ಎಷ್ಟೋ ಡಿವೋರ್ಸ್ಗೆ ತುಂಬ ಬೇಗನೆ ಹೋಗುವಂಥದ್ದು, 1 ವರ್ಷ 2 ವರ್ಷದಲ್ಲೇ ಬಿಟ್ಟು ಹೋಗುವಂಥದ್ದು, ದೂರ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಆಗ್ಬಿಡುತ್ತೆ. ಅದು ಅವ್ರಲ್ಲಿ ಮಾನಸಿಕವಾಗಿ ಆ ಒಂದು ಪ್ರಾಬ್ಲಮ್ಸ್ ಅವರು ಅನುಭವಿಸ್ತಾ ಇರ್ತಾರೆ ಅಂತಲೂ ಕೂಡ ವೃಷಭ ರಾಶಿಯವರು ಭಾಳ ಸಂಗಾತಿಯಾಗಿ ಬಂದಾಗ ನೀವು ತಿಳ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆ ಇನ್ನೂ ಬೇರೆ ಬೇರೆ ವಿಚಾರದಲ್ಲಿ ಅವ್ರ ಜೊತೆ ನಾವು ಚೆನ್ನಾಗಿದ್ದೀವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಮನೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾವುದೇ ಹಣ ದುಂದು ವೆಚ್ಚ ಆಗ್ಲಿಕ್ಕೆ ಬಿಡೋದಿಲ್ಲ, ಹಣ ವ್ಯರ್ಥ ಆಗ್ಲಿಕ್ಕೆ ಬಿಡೋದಿಲ್ಲ. ಮನೆ ಸಂಸಾರವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ನಿಮಗೆ ಒಂದು ಬೆನ್ನೆಲುಬಾಗಿ ಆ ಒಂದು ಹೆಣ್ಣು ಮಗು ಬರುತ್ತೆ. ಯಾಕಂದರೆ ತುಂಬ ಅದೃಷ್ಟವಂತರು ಅಂತಲೇ ಹೇಳ್ತಾ ಇದ್ದೀನಿ, ಅಷ್ಟೇ ನತದೃಷ್ಟವಂತರನ್ನು ಕೂಡ ಹೇಳ್ಬೇಕು. ಯಾಕಂದರೆ ಅವ್ರ ಬದಲಾವಣೆ ಮನಸ್ಥಿತಿ ಆ ರೀತಿ ಇರುತ್ತೆ. ಯಾರೆಲ್ಲ ಇದೀರಾ ವೃಷಭ ರಾಶಿಯವರು ಗಮನವಿಟ್ಟು ಈ ಮಾತುಗಳನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಅವ್ರ ಹತ್ರ ಜೊತೆಯಲ್ಲಿ ಹುಷಾರಾಗಿರಿ, ಚೆನ್ನಾಗಿರಬೇಕು. ಯಾವುದೋ ಒಂದು ವಿಚಾರಕ್ಕೆ, ಸಣ್ಣ ಪುಟ್ಟ ವಿಚಾರಕ್ಕೆ ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಕೂತ್ಕೊಂಡು ಮಾತಾಡ್ಕೊಳ್ತಾ ಅವ್ರನ್ನ ನೀವು ಪರಿಹಾರ ಬಗೆಹರಿಸ್ಕೊಳ್ಬೇಕಾಗುತ್ತೆ. ಆ ಒಂದು ವಿಚಾರಗಳನ್ನು ಸುಮ್ಮನೆ ಈಗ ಆಮೇಲೆ ಇನ್ನೊಂದು ಕೆಲವೊಂದು ಏನಾಗುತ್ತೆ, ಮೂರನೇ ವ್ಯಕ್ತಿಗೆ ಈ ಮ್ಯಾಟ್ರ್ಗಳು ಹೋದಾಗ ಏನಾಗುತ್ತೆ, ಆ ಸಮಸ್ಯೆಗಳು ಇನ್ನೂ ಹೆಚ್ಚಾಗುತ್ತೆ. ಅದನ್ನು ಅವರು ಒಪ್ಪೋದಿಲ್ಲ. ಹಾಗಾಗಿ ಜೊತೆಲಿ ಕೂತು ಮಾಡಿಕೊಳ್ಳುವಂಥ ವಿಚಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇವರು ತುಂಬ ಕುಟುಂಬಕ್ಕೆ ತುಂಬ ಮಹತ್ವ ಕೊಡ್ತಾರೆ ಅಂತ. ಕುಟುಂಬ ಚೆನ್ನಾಗಿರಬೇಕು, ನಾವು ಎಲ್ಲರಂತೆ ಇರಬೇಕು, ಎಲ್ಲರಿಗಿಂತ ಚೆನ್ನಾಗಿರಬೇಕು ಅಂತ ಅನ್ನುವಂಥದ್ದು ಕೂಡ ಇವ್ರ ಮನಸ್ಸಲ್ಲಿ ಇರೋದ್ರಿಂದ ಏನಾಗುತ್ತೆ, ಆ ಒಂದು ಇದರಿಂದ ಅವ್ರಿಗೆ ಕೆಲವೊಂದು ಒಂದು ಸಮಸ್ಯೆಗಳು, ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗಾಗಿ ಮಾಡ್ಕೊಳ್ಬೇಕು. ಇನ್ನು ಕುಟುಂಬದಲ್ಲಿ ತುಂಬ ಸಮಸ್ಯೆಗಳಾಗ್ತಾ ಇದ್ದು, ಉದ್ಯೋಗದಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದ್ದರೆ ಕೆಲವೊಂದು ಪರಿಹಾರಗಳನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ. ಸರಳವಾಗಿರೋಂಥ ಪರಿಹಾರ, ವೃಷಭ ರಾಶಿಯವರು ಯಾವಾಗಲೂ ಕೂಡ ನಿಮ್ಮ ರಾಶಾಧಿಪತಿ ಶುಕ್ರವಾರ ಆಗಿರೋದ್ರಿಂದ ನಿಮಗೆ ಶುಕ್ರವಾರ ಬಹಳಷ್ಟು ವಿಶೇಷವಾಗಿರುವಂಥ ದಿನ ಆಗುತ್ತೆ. ಏನಾದರೂ ಶುಭ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿದ್ರೆ ಶುಕ್ರವಾರ ಮಾಡ್ಕೊಳ್ಳಿ. ಇನ್ನು 6 ನಂಬರು ನಿಮಗೆ ತುಂಬ ವಿಶೇಷವಾಗಿ ಆಗಿಬರುತ್ತೆ. ಯಾಕಂದರೆ ಶುಕ್ರನಿಗೆ 6 ನಂಬರ್ ನ್ಯೂಮರಾಲಜಿ ಪ್ರಕಾರವಾಗಿ ನಾವು 6ನ್ನು ಶುಕ್ರ ನೋಡ್ತೀವಿ. ಮತ್ತು 6 ಮತ್ತು ನಿಮಗೆ ಯಾವುದ್ಯಾವ್ದು ನಂಬರ್ ಬರುತ್ತೆ ಅಂದರೆ ನಿಮಗೆ 15 ನೋಡಿ, 15 ಕೂಡ 15 ಯಾಕಂದರೆ 5 ಮತ್ತು 1 6 ಆಗುತ್ತೆ. ಹಾಗಾಗಿ 15 ಕೂಡ ನಿಮಗೆ ನಂಬರ್ ಆಗಿ ಬರುತ್ತೆ. ಮತ್ತು 24 2 4 6 ಆಗುತ್ತೆ. ಈ 3 ನಂಬರು ನಿಮಗೆ ಶುಕ್ರ ಅಧಿದೇವತೆ ಆಗಿರೋದ್ರಿಂದ, ರಾಷ್ಟ್ರಾಧಿಪತಿ ಶುಕ್ರ ಆಗಿರೋದ್ರಿಂದ ನಿಮಗೆ 6ನೇ ನಂಬರ್ ಅನ್ನುವಂಥದ್ದು ತುಂಬ ವಿಶೇಷವಾಗಿ 6, 15, 24 ಈ ದಿನಗಳಲ್ಲಿ ಏನಾದರೂ ಬದಲಾವಣೆಗಳು ಏನಾದರೂ ನೀವು ಪ್ರಾರಂಭ ಮಾಡ್ಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ. ಇನ್ನು ಬಣ್ಣಗಳನ್ನು ನೋಡಿದಾಗ ಹಸಿರು ಬಣ್ಣ ತುಂಬ ವಿಶೇಷವಾಗಿ ನಿಮಗೆ ಆಗಿಬರುತ್ತೆ. ಅದರ ಜೊತೆ ಬಿಳಿ ಮತ್ತು ಗುಲಾಬಿ ಬಣ್ಣವನ್ನು ಕೂಡ ನೀವು, ಅದು ರೋಸ್ ಕಲರ್ ಕೂಡ ನೀವು ಯೂಸ್ ಮಾಡ್ಬೋದು. ನಿಮಗೆ ಒಳ್ಳೆಯ ಅನುಕೂಲಗಳಾಗುವಂಥದ್ದು. ಶುಕ್ರವಾರ ಮತ್ತು
ಸೋಮವಾರ ತುಂಬ ವಿಶೇಷವಾಗಿರುವಂಥ ದಿನ. ಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಹಣಕಾಸಿನ ವಿಚಾರ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅಷ್ಟಲಕ್ಷ್ಮಿ ಅಂತ ಹೇಳ್ತೀವಿ ನಾವು. ಲಕ್ಷ್ಮಿ ಅಂತಂದರೆ ಬರೀ ಹಣ ಅಷ್ಟೇ ಅಲ್ಲ, ನಾವು ಅಷ್ಟಲಕ್ಷ್ಮಿ, ಧನಲಕ್ಷ್ಮಿ, ಧಾನಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಈ ರೀತಿ 8 ವಿಧವಾದ ಲಕ್ಷ್ಮಿಯ ಕೃಪಾಕಟಾಕ್ಷಿಗೆ ಒಳಗಾಗ್ತೀರ ನೀವು. ವೃಷಭ ರಾಶಿಯವರಿಗೆ ನಿಮಗೆ ಆಶೀರ್ವಾದ ಇರೋದ್ರಿಂದ ಪ್ರತಿ ಶುಕ್ರವಾರಗಳು ಲಕ್ಷ್ಮಿಯ ಒಂದು ಪೂಜೆ ಮಾಡುವಂಥದ್ದು, ಕುಂಕುಮಾರ್ಚನೆ ಮಾಡುವಂಥದ್ದು ಮಾಡ್ಕೊಳ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.